ಸರ್ ನಮಸ್ತೆ, ನನ್ನ ಹೆಸರು ರವಿಕುಮಾರ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಹಸು ಸಾಕಾಣಿಕೆ ಯಾವ ಥರ ಮಾಡೋದು ಅಂತ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಸರ್, ಯಾವ ರೀತಿ ಅಂತ. ಸರ್ ಇದು ಒಳಗೆರೆ ಪಾಳ್ಯ ಅಂತ ಈ ಗ್ರಾಮದ ಹೆಸರು. ಶ್ರೀಪತಿಹಳ್ಳಿ ಪಕ್ಕದಲ್ಲಿದೆ, ಒಳಗೆರೆ ಪಾಳ್ಯ ಅಂತ ಈ ಗ್ರಾಮದ ಹೆಸರು ಸರ್. ನಾನು ಒಬ್ಬ ಸಣ್ಣ ರೈತ ಸರ್. ನೀವು ಸ್ಟಾರ್ಟ್ ಮಾಡಿದ್ದು? ನಾನು ಮೊದಲು ಬೆಸ್ಕಾಮಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಹಾಂ ಸರ್, ನಾನು 9 ವರ್ಷ ಬೆಸ್ಕಾಮಲ್ಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ವರ್ಕ್ ಮಾಡಿದೆ ಸರ್. ಅಲ್ಲಿ ಏನು ಇಲ್ಲಿ ಊಟಕ್ಕೆ ಸಾಲದ್ರೆ ತಿಂಡಿಗೆ ಸಾಲಲ್ಲ, ತಿಂಡಿಗೆ ಸಾಲದ್ರೆ ಊಟಕ್ಕೆ ಸಾಲಲ್ಲ, ಈ ರೀತಿ ಇತ್ತು ಅಲ್ಲಿ. ಅಲ್ಲಿಂದ ಬಂದಮೇಲೆ ಇವತ್ತು ನಮ್ಮ ತಂದೆಯವರು ನಮ್ಮ ತಾಯಿಯವರು ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಅವರೇ ಹೇಳಿದ್ರು, ಏನು ಅಲ್ಲೆಲ್ಲ ಹೋಗಿ ಯಾಕೆ ಇದು ಮಾಡ್ತೀಯಾ, ಇಲ್ಲೇ ಒಂದಿಷ್ಟು ಹಸು ಮಾಡಿಕೊಂಡು ಇರು. ನಮ್ಮ ಮೊದಲು ನಮ್ಮ ಮನೇಲಿ ಒಂದು 3 ಹಸು ಇದು ಮನೆ ಹಸು ಅಂತ. ಆಮೇಲೆ ನಮ್ಮ ತಾಯಿಯವರು ಹೇಳಿದ್ರು ಈ ತರ ಮಾಡಿ ಅಂತ. ಸೊ ಹಂಗಾಗಿ ಒಂದು 15 ಹಸು ತನಕ ಮಾಡಿದೀನಿ ಸರ್. ಸಾಗರನೆ ಅಂತ ಹೇಳ್ಬೋದು. ಏನಿಲ್ಲ ಸರ್, ಏನೋ ಒಂದು ಮಟ್ಟಿಗೆ. ನೀವು ಈ ಹೈನುಗಾರಿಕೆ ಸ್ಟಾರ್ಟ್ ಮಾಡೋದಕ್ಕೆ ಏನೋ ಒಳ್ಳೆ ಸ್ಟೋರಿ ಕೇಳಿದೆ ನಾನು ಸರ್. ಏನು ಅಂದ್ರೆ ನಾನು ಗುರು ರಾಯರು ರಾಘವೇಂದ್ರ ಸ್ವಾಮಿಗಳನ್ನ ತುಂಬಾ ನಂಬ್ತೀನಿ ಸರ್. ನಾನು ಪ್ರತಿಯೊಂದು ಏನೇ ಕೆಲಸ ಮಾಡಬೇಕು ಅಂದ್ರೂ ರಾಘವೇಂದ್ರ ಸ್ವಾಮಿ ಕೈ ಮುಗ್ದೆ ಕೆಲಸ ಮಾಡೋದು ಸರ್. ಹಾಗಾಗಿ ಒಂದು ಸರಿ ನಮ್ಮ ಸ್ನೇಹಿತರು ನಾವು ಎಲ್ಲ ಸೇರಿ ಮಂತ್ರಾಲಯ ಹೋಗಿದ್ದು ಸರ್. ಏನು ಅಂದ್ರೆ ಸರ್, ಈಗ ಮಂತ್ರಾಲಯದಲ್ಲಿ ಹಿಂಗೆ ಕೂತ್ಕೊಂಡಿದ್ದೆ, ನಾನು ಕೆಲಸ ಎಲ್ಲ ಬಿಟ್ಟಿದ್ದೆ ಸರ್. ಏನು ಕೆಲಸ ಇರಲಿಲ್ಲ, ಹಿಂಗೆ ಇದ್ನಲ್ಲ, ಏನು ಮಾಡೋದಪ್ಪ ಸ್ವಾಮಿ, ಏನು ತೊಂದರೆ, ಈ ಕಷ್ಟ ಇತ್ತು ಸರ್. ಸ್ವಲ್ಪ ಒಂಚೂರು ಜಾಸ್ತಿನೇ ಕಷ್ಟ ಇತ್ತು. ಯೋಚನೆ ಮಾಡ್ಕೊಂಡು ಕುಂತಿದ್ದಾಗ ರಾಘವೇಂದ್ರ ಸ್ವಾಮಿಗಳೇ ಒಂದು ಹಸು ರೂಪದಲ್ಲಿ ಬಂದು ನಾನು ತೊಡೆ ಮೇಲೆ ಮಲ್ಕೊಂಡ್ರು ಸರ್. ಆ ಫೋಟೋ ಇದೆ ಅಂದ್ರೆ ಸರ್? ಆ ಫೋಟೋ ಇದೆ ಸರ್. ಫೋಟೋ ನಾವು ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತೀವಿ, ಅದನ್ನು ನೋಡ್ಬೋದು. ಸೊ ಅದರಿಂದ ಪ್ರೇರಣೆ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳೇ ನನಗೆ ಇಷ್ಟು ಇವತ್ತು ಏನು ಯಶಸ್ಸಾಗಿದ್ದೀನಿ, ಇವತ್ತು ಇದು ಕಾರಣನೇ ರಾಘವೇಂದ್ರ ಸ್ವಾಮಿಗಳು ಸರ್. ಸೂಪರ್. ಏನಂತ ಹೇಳಿದ್ರೆ, ಹೊಸದಾಗಿ ಹಸು ಸಾಕಾಣಿಕೆ ಮಾಡೋರ್ಗೆ ಹಸು ಸಾಕೋದು ಬಹಳ ಕಷ್ಟ ಸರ್. ಯಾವುದೇ ರೀತಿ ಕಷ್ಟ ಇಲ್ಲ ಸರ್. ಏನ್ ಗೊತ್ತಾ ಸರ್, ನಾವು ಬೇರೆಯವ್ರ ಹತ್ರ ಹೋಗಿ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನಮ್ಮ ಸ್ವಂತ ಉದ್ಯೋಗ ಸರ್ ಸೀಮೆ ಹಸು ಸಾಕೋದು. ಸೀಮೆ ಹಸು ಹೈನುಗಾರಿಕೆ ಅನ್ನೋದು ನಮ್ಮ ಸ್ವಂತ ಉದ್ಯೋಗ ಸರ್. ಸರ್ಕಾರದಿಂದ ಸಂಬಳ ಕೂಡ ಕೊಡ್ತಾರೆ ನಮ್ಗೆ, ಇದಕ್ಕೆ ಸಹಾಯಧನ ಅಂತ ಕೊಡ್ತಾರಲ್ಲ ಸರ್, ಅದು ನಮಗ್ ಸಂಬಳ ಇದ್ದಂಗೆ. ಹಾ ಸರ್. ಸೂಪರ್. ಈಗ ಒಂದು ಹಸು, ಈಗ ಹಸುನ ತಗೊಳ್ಬೇಕು ಅಂತ ಹೇಳಿದ್ರೆ ಸರ್, ಇದು ಬಂದು ಜರ್ಸಿ ಅಂತ ಸರ್. ಇದು ಜರ್ಸಿ ಹಸು ನೋಡಿ ಸರ್. ಇದು 3ನೇ ಲ್ಯಾಕ್ಟೇಷನ್, 3ನೇ ಸೋಲ್ ಇದು ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಒಂದು ಟೈಮ್ಗೆ 12 ಲೀಟರ್ ಹಾಲು ಕರೆಯುತ್ತೆ ಸರ್. ಇದು ABS ಸೆಮೆನ್ ಅಲ್ಲಿ ಹುಟ್ಟಿರೋ ಕರು ಸರ್. ಅಮೆರಿಕನ್ ಬ್ರೀಡ್ ಸೆಮೆನ್ ಅಲ್ಲಿ ಹುಟ್ಟಿರೋ ಕರು ಇದು. ತುಂಬಾ ಚೆನ್ನಾಗಿದೆ ಸರ್. ಇದು ಒಂದು ಟೈಮ್ಗೆ 12ರಿಂದ 13 ಲೀಟರ್ ಹಾಲು ಕರೆಯುತ್ತೆ ಸರ್. ನೋಡಿ ನಮ್ಗೆ ಹೆಚ್ಚಲಿಂದನೂ ನಮ್ಗೆ ಇದು ಈಗ ಪ್ರೆಗ್ನೆಂಟ್ ಇದೆ ಸರ್. 8 ಬಂತು, ಇನ್ನ 1 ತಿಂಗಳು ಬೇಕಿದ್ದು ಕರು ಹಾಕೋಕೆ. ಇನ್ನ 1 ತಿಂಗಳು ಬಿಟ್ರೆ ಕರು ಹಾಕುತ್ತೆ. ಕರು ಹಾಕಿದಾಗ ನೀವು ನೋಡಿ ಈ ಹಸು ಯಾವ ತರ ಇರುತ್ತೆ ಅಂದ್ರೆ ಸರ್, ಈಗ ಹಸುಗಳು ರೈಟ್ಗಳು ದಳ್ಳಾಳಿಗಳು ಇದರಿಂದನೇ ಜಾಸ್ತಿ ಆಗ್ಬಿಟ್ಟಿದೆ ಸರ್ ರೈಟ್. ಹೆಂಗೆ ಅಂದ್ರೆ ಇದು ಮಾಮೂಲಿ ನಾರ್ಮಲ್ ಬೆಲೆ 60ರಿಂದ 70 ಸಾವಿರ ಮಾಡಿದ್ರೆ ಇವತ್ತು ಮಾರ್ಕೆಟಿಗೆ ಏನಿದೆ ಅಂದ್ರೆ ದಳ್ಳಾಳಿಗಳಿಂದ 80ರಿಂದ 90 ಸಾವಿರ ಮಾಡಿದ್ದಾರೆ ಸರ್. ಅವ್ರ ಲಾಭ ಸೇರಿಸಿ ಈ ಹಸುಗಳಿಗೆ ಇದು ಮಾಡಿರ್ತಾರೆ ಸರ್. ಸುಮಾರು ಎಷ್ಟು ಕೊಡುತ್ತೆ ಹಾಲು ಈ ತರ ಹಸುಗಳು ಸರ್? ಈಗ ಇದು 12ರಿಂದ 13 ಲೀಟರ್ ಕೊಡುತ್ತಲ್ವಾ, ಇದು 10ರಿಂದ 11 ಲೀಟರ್ ಹಾಲು ಕೊಡುತ್ತೆ ಸರ್. ನೋಡಿ ಸರ್, ನರಕಟ್ಟಿ ಎಷ್ಟು ಚೆನ್ನಾಗಿದೆ. ಕೆಸ್ಲು ಕೂಡ ಸೆಲೆಕ್ಷನ್ ಅಲ್ಲಿ, ಹಸು ಸೆಲೆಕ್ಷನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಕೆಸ್ಲು ನೋಡ್ಬೇಕು ಸರ್ ಹಸುಗಳಿಗೆ. ನೋಡಿ ಸರ್, ಇದು ಎಷ್ಟು ಚೆನ್ನಾಗಿದೆ. ಈ ತರ ಕೆಸ್ಲು ಬರ್ಬೇಕು ಸರ್. ಬಟ್ಲು ಕೆಸ್ಲು ಅಂತಾರೆ ಇದನ್ನ. ತುಂಬಾ ಚೆನ್ನಾಗಿದೆ ಸರ್. ಇದು 2ನೇ ಸೂಲು. ಇದು ನಮ್ಮ ಮನೆ ಹಸುನೇ. ಅವ್ರ ತಾಯಿ ಅಲ್ಲಿದೆ ಸರ್, ಲಾಸ್ಟ್ ಅಲ್ಲಿದೆ ಅವ್ರ ತಾಯಿ. ಆದ್ರೂ ಹಸು ಸರ್ ಇದು, ಆದ್ರೂ ಕರು ತುಂಬಾ ಚೆನ್ನಾಗಿದೆ ಸರ್. ಇದು ಮನೇಲೆ ಹುಟ್ಟಿ ಬೆಳೆಸಿ ಸಾಕಿರೋದು. ನಮ್ಮ ಮನೆಯಲ್ಲಿ ಹುಟ್ಟಿರೋದ್ರಿಂದ ನಮ್ಗೆ ನಾವು ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಒಂದು 8 ಹಸು ಕೊಂಡಿದ್ದೀನಿ ಸರ್ ನಾನು. ಹೌದಾ? 8 ಹಸು ಕೊಂಡಿದ್ದೀನಿ. ಈಗ ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡ್ಬೋದು ಇದು? ಅಂದ್ರೆ ಈಗ ಡೌನ್ ಆಗಿರ್ಬೇಕಲ್ವಾ ಇದು ಸರ್? ಇದು ಒಂದು ಸ್ವಲ್ಪ ಸ್ಲೋಪ್ ಇರ್ಬೇಕು ಸರ್. ಈ ಗಂಡ್ಲ ಇದ್ರೆ ತೆಪ್ಪೆ ಇಕ್ಕಿದ್ರೆ ಎಲ್ಲ ನೀಟಾಗಿ ಹೋಗೋ ತರ ಸ್ಲೋಪ್ ಆಗಿರ್ಬೇಕು ಸರ್. ಮತ್ತೆ ಇದಕ್ಕೆ ಮೇವು ಯಾವ ತರ ಏನು ಸರ್? ಇದು ಸೂಪರ್ ನೇಪೇರ್ ನನಗೆ ತೋರಿಸ್ತೀನಿ. ಸೂಪರ್ ನೇಪೇರ್ ಅಂತ ಸರ್. ತುಂಬಾ ಉದ್ದ ಬರುತ್ತೆ. ನಮ್ಮ ಮನೇಲಿ ಜಾಸ್ತಿ ಉದ್ದ ಬೆಳೆಯಕ್ ಬಿಡಲ್ಲ, ಕಡ್ಡಿ ಬಲ್ತ್ಬಿಡುತ್ತೆ ಅಂತ. ಕಡ್ಡಿ ಬಲ್ತ್ರೆ ಇದನ್ನ ಹಾಕ್ತೀವಿ ಸರ್ ನಾವು. ನಾವ್ ಯಾವ್ದೇ ರೀತಿ ಚಾಪ್ ಕಟಿಂಗ್ ಏನು ಮಾಡಲ್ಲ. ಹಾಲ್ ಕರಿಯೋದು ಅಷ್ಟೇ, ನಾವು ಕೈಯಲ್ಲೇ ಕರಿಯೋದು ಸರ್, ಮಿಷಿನ್ ಹಾಕಲ್ಲ ಸರ್. ಅದರ ಜೊತೆಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಇನ್ನೊಂದು ಫುಡ್ ಕೂಡ ಹಾಕ್ತಾರೆ, ಮೇವು. ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಸರ್ ಇದು ವೆಟ್ ಕೇಕ್ ಅಂತ. ನಾವು ನಮ್ಮ ಸ್ನೇಹಿತರು ಎಲ್ಲ ಹಿಂಗೆ ಈ ಇಂಡಿ ಬೂಸ ಹಾಕಿ ತುಂಬಾ ಲಾಸ್ ಆಗಿ ಹಸುಗಳ್ನ ಮಾಡಿ ಏನು ಮಾಡಿದ್ರು ನಮ್ಗೆ 4
ಕಾಸು ಉಳಿತಿರ್ಲಿಲ್ಲ ಸರ್ ಅದನ್ನ ಮಾಡೋದ್ರಿಂದ. ಇದನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನಾವು ಒಂಥರ ಯಶಸ್ವಿಯಾಗಿ ಇದ್ದೀವಿ ಸರ್. ತುಂಬಾ ಚೆನ್ನಾಗಿ ಅನುಕೂಲವಾಗಿ ಚೆನ್ನಾಗಿದೆ ಸರ್ ಇದು ಪ್ರಾಡಕ್ಟ್. ಈ ವೆಟ್ ಕೇಕ್ಸ್ ಬಗ್ಗೆ ನಾವು ಇನ್ನೊಂದು ವಿಡಿಯೋನ ಡೀಟೇಲ್ ಆಗಿ ಹಾಕಿದ್ದೀವಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ನೀವು ಅದನ್ನು ನೋಡ್ಬೋದು. ಹಾಂ ಸರ್, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಹಾಗೆ ಈ ವೆಟ್ ಕೇಕ್ಸ್ ಏನಾದರೂ ಬೇಕು ಅಂದರೂ ಕೂಡ ಇಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಒಂದ್ಸಲ ಕರೆ ಮಾಡಿದ್ರೆ ನಿಮಗೆ ವೆಟ್ ಕೇಕ್ಸ್ನ ನಿಮ್ಮ ಜಾಗಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡಲಾಗುತ್ತೆ, ನಾವೇ ಮಾಡ್ಕೊಡ್ತೀವಿ ಸರ್. ಈಗ ಸರ್, ಈಗ ಹಸು ಸಾಕಾಣಿಕೆನಲ್ಲಿ ಆದಾಯ ಯಾವ ಥರ ಚೆನ್ನಾಗಿದೆಯಾ ಸರ್? ಈಗ ನಮಗೆ 32 ರೂಪಾಯಿ ಹಾಲಿನ ದುಡ್ಡು ಬರ್ತಾ ಇದೆ ಸರ್ 1 ಲೀಟ್ರಿಗೆ. 32 ರುಪೀಸ್ ಹಾಕೊಡ್ತಿದ್ದಾರೆ ಸರ್ಕಾರದಿಂದ. ನಾವು ಗೌರ್ಮೆಂಟ್ ಡೈರಿಗೆ ಹಾಕ್ತಿರೋದು ಸರ್. ಹೌದಾ? ಗೌರ್ಮೆಂಟ್ ಡೈರಿಗೆ 5 ರೂಪಾಯಿ ಸಹಾಯಧನ ಅಂತ ಕೊಡ್ತಾರೆ, 6 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ. ಅದು ಗೌರ್ಮೆಂಟ್ ಸಂಬಳ ಇದ್ದಂಗೆ ಬಂದೇ ಬರುತ್ತೆ, 6 ತಿಂಗಳಿಗೆ ಒಂದ್ಸಲ ಬರುತ್ತೆ, ತುಂಬಾ ಲೇಟು. ಹಾಲಿನ ದುಡ್ಡಲ್ಲಿ ಈಗಿನ ಲೆಕ್ಕಕ್ಕೆ ಲೆಕ್ಕ ಹಾಕೊಂಡ್ರೆ ಸರ್ ನಾವು ಹಾಲಿನ ದುಡ್ಡಲ್ಲಿ ಅರ್ಧಕ್ಕರ್ಧ ಉಳಿಸ್ಬೋದು ಸರ್, ಏನು ತೊಂದರೆ ಇಲ್ಲ ಸರ್. 15 ದಿವಸಕ್ಕೆ 80,000 ಬಿಲ್ ತಗೋತೀವಿ ಸರ್. 80,000ದಲ್ಲಿ ನಾನು ಒಂದು 40,000 ರೂಪಾಯಿ ಖರ್ಚಾಗಲ್ಲ ಸರ್, ಅಷ್ಟು ಖರ್ಚಾಗಲ್ಲ. ಹಾ ಸರ್, ಯಾವುದೇ ಲೇಬರು ಏನು ಇಟ್ಟಿಲ್ಲ ಸರ್. ನಾವು 3 ಜನ, ನಾನು, ನಮ್ಮ ತಾಯಿ, ನಮ್ಮ ಪತ್ನಿಯವರು ಸಹಿತ, ನಮ್ಮ ತಂದೆಯವರು 4 ಜನ, ನಾವು 4 ಜನ ಮಾಡ್ತೀವಿ ಸರ್. ನಾವು ಇಡೀ ಫ್ಯಾಮಿಲಿನೇ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದೀವಿ ಸರ್. ನಮ್ಮ ಬ್ರದರ್ ಇದ್ದಾರೆ, ಅವರು ಬೆಂಗಳೂರಲ್ಲಿ ಇದ್ದಾರೆ. ನಾವು ಈಗ ಇರೋರು ಇಲ್ಲಿ ಊರಲ್ಲಿರೋ 4 ಜನ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ತುಂಬಾ ಜನ ಅಯ್ಯೋ ಯಾಕಪ್ಪ ರೈತರಿಗೆ ಮಾಡೋ ಕೆಲಸ ಅಂತ ಅಂದ್ರೆ ಮಾಡ್ತಿರೋದು ನೋವು ಪಟ್ಕೊಂಡಿರೋದು ನೋಡಿದ್ವಿ, ಬಟ್ ನೀವು ಮುಖದಲ್ಲಿ ಮಂದಹಾಸ ನೋಡಿದ್ರೆ ಸರ್ ಯಾವುದೇ ರೀತಿ ಇದೆ ಹೇಳ್ತಾರಲ್ಲ ಸರ್, ನಗು ಮನದಲ್ಲಿ ಹೋಗರ ವಿಕಾರಗಳಿರಲು ಬಿಗಿ ದುಡಿಯ ದುಡಿಯೊಂದು ನೋವು ಪಡುವೊಂದು ಪೋಗು ವಿಶ್ವ ಜೀವನದ ಜೀವಾಂತ ರಂಗದಲ್ಲಿ ನಗು ನಗುತ್ತ ಬಾಳ್ತಾರಳೋ ಮಂಕುತಿಮ್ಮ. ಡಿವಿಜಿ ಅವ್ರು ಹೇಳೋರಲ್ಲ ಸರ್, ನಗ್ನಗ್ತಾ ಇರ್ಬೇಕು ಸರ್. ಕಷ್ಟ ಸುಖ ಜೀವನದಲ್ಲಿ ಇದ್ದಿದೆ ಸರ್, ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟ ಇದ್ದೇ ಇರುತ್ತೆ ಸರ್. ನಾನು ಸಾಲಗಾರ, ನಾನು ಸಾಲ ಮಾಡಿರ್ತೀನಿ. ಯಾವುದೇ ರೀತಿ ಏನು ತೊಂದರೆ ಇಲ್ಲ ಸರ್, ತುಂಬಾ ಅನುಕೂಲವಾಗಿ ಚೆನ್ನಾಗಿದ್ದೀನಿ ಸರ್. ಈಗ ಹೈನುಗಾರಿಕೆ ಮಾಡ್ತಿರೋದ್ರಿಂದ ನೆಮ್ಮದಿಯಾಗಿದ್ದೀನಿ ಸರ್. ಯಾರ ಕೈಲೂ ಬೈಸ್ಕೋಬೇಕು, ಯಾರ ಕೈಲೂ ಏನು ತೊಂದರೆ ಇಲ್ಲ, ಆ ಥರ ನೆಮ್ಮದಿಯಾಗಿ ಅನುಕೂಲವಾಗಿ ಚೆನ್ನಾಗಿದ್ದೀನಿ ಸರ್. ಸೂಪರ್. ಸೊ ನೋಡಿ, ಹೈನುಗಾರಿಕೆ ಮಾಡೋದ್ರಿಂದ ಬಹಳ ಲಾಭದಾಯಕ ಇದೆ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ ಸರ್? ಹಾಂ ಸರ್, ಮಾಡಿ. ಏನು ರೈತರಿಗೆ ಸರ್, ನನ್ನ ಸ್ನೇಹಿತರು, ನಾನು ಊರಿಗೆ ಬಂದು ಸೇರ್ಕೊಂಡ್ಮೇಲೆ ನನ್ನ ಸ್ನೇಹಿತರು ಒಂದು 5-6 ಜನಕ್ಕೆ ಸೀಮೆ ಹಸು ಕಟ್ಟಿಸಿದ್ದೀನಿ ಸರ್. ಬೆಂಗಳೂರಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಬಂದು, ಫ್ಯಾಕ್ಟ್ರಿಗೆ ಹೋಗ್ತಿದ್ದವ್ರನ್ನೆಲ್ಲ ಕರ್ಕೊಂಬಂದು, ಅಲ್ಲೇನು ಕೆಲಸ ಮಾಡ್ತೀಯಾ ಬಾ ಇಲ್ಲಿ ಅಂದ್ಬಿಟ್ಟು. ನಾನು 9 ವರ್ಷ ಸೈಕಲ್ ತೊಳೆದಿದ್ದೀನಿ ಸರ್ ಬೆಸ್ಕಾಮಲ್ಲಿ, ಕಾಂಟ್ರಾಕ್ಟ್ ಬೇಸಿಕಲ್ಲಿ. 6,400 ರೂಪಾಯಿ ಸಂಬಳಕ್ಕೆ ಸರ್ ನಾನು ಸೇರ್ಕೊಂಡಿದ್ದು. ಸ್ಟಾರ್ಟಿಂಗ್ 6,400 ರೂಪಾಯಿ ಏನೋ ಅದರಲ್ಲೇನೋ ಸಿಗುತ್ತೆ ಅಂತ ಇದು ಮಾಡಿ 10 ವರ್ಷ ಕಷ್ಟಪಟ್ಟಿದ್ದೀನಿ ಸರ್. ಅದನ್ನು 10 ವರ್ಷ ಆದಮೇಲೆ ಅದನ್ನು ಬಿಟ್ಟು ಬಂದು ಇವತ್ತು ಈ ಕ್ಷಣಕ್ಕೆ ನೆಮ್ಮದಿಯಾಗಿದ್ದೀನಿ ಸರ್. ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸರ್. ಹೆಂಡತಿ ಮಕ್ಕಳು, ತಂದೆ ತಾಯಿ ಜೊತೆ ಖುಷಿಯಾಗಿ ಸಂತೋಷವಾಗಿದ್ದೀನಿ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್ ಜೀವನದಲ್ಲಿ ಮನುಷ್ಯನಿಗೆ? ಸರ್ ಇದು 6 ತಿಂಗಳು ಕರು ಸರ್, ಇದು 6 ಮಂತ್ ಕರು. ಇದಕ್ಕೂ ನಾವು ವೆಟ್ ಕೇಕ್ ಕೊಡ್ತಾ ಇದೀವಿ. ವೆಟ್ ಕೇಕು, ಜೋಳದ ಚಿಪ್ಸ್, ಗೆಣಸ್ಕೊಂಡು ತುಂಬಾ ಗ್ರೋತ್ ಇದೆ ಸರ್. ಇನ್ನು 2-3 ತಿಂಗಳ ಸೆಮೆನೆ ಬರುತ್ತೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಈ ಮಟ್ಟ ಗ್ರೋತ್ ಬರುತ್ತೆ ಸರ್. ನಾವು ಹಸುಗಳು, ಕರುಗಳಿಗೆ ಪ್ರಾಡಕ್ಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೀತಿಯಿಂದ ಸಾಕಿರೋ